ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಮಹಿಳೆಯರು ಇಂತಹ ಪುರುಷರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಎಂದು ಹೇಳಲಾಗಿದೆ. ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಮಹಿಳೆಯರು ಎಂತಹ ಪುರುಷರನ್ನು ವಿವಾಹವಾಗಲು ಇಷ್ಟಪಡುತ್ತಾರೆ ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವಿಷ್ಣು ಪುರಾಣವು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ. ವಿಷ್ಣು ಪುರಾಣದಲ್ಲಿ ವಿಷ್ಣು ದೇವನ ಆರಾಧನೆಯನ್ನು ಹೇಗೆ ಮಾಡಬೇಕು, ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ. ಬ್ರಹ್ಮಾಂಡದ ರಕ್ಷಣೆಗಾಗಿ ವಿಷ್ಣು ದೇವನು ಯಾವೆಲ್ಲ ಅವತಾರಗಳನ್ನು ವಿಷ್ಣು ದೇವನು ತೆಗೆದುಕೊಂಡಿದ್ದಾನೆ ಎಂಬುದು ಇದು ವಿವರಿಸುತ್ತದೆ. ವಿಷ್ಣು ಪುರಾಣದಲ್ಲಿ ಭಗವಾನ್ ವಿಷ್ಣುವಿನ ಬಗ್ಗೆ ಮಾತ್ರವಲ್ಲ, ವಿಷ್ಣು ನೀಡಿದ ಭವಿಷ್ಯವಾಣಿಯ ಬಗ್ಗೆಯೂ ಇದರಲ್ಲಿ ವಿವರಿಸಲಾಗಿದೆ. ವಿಷ್ಣು ಪುರಾಣದಲ್ಲಿ ಕಲಿಯುಗದಲ್ಲಿ ಇಂತಹ ಪುರುಷರನ್ನು ಎಲ್ಲ ಸ್ತ್ರೀಯರು ವಿವಾಹವಾಗಲು ಇಷ್ಟಪಡುತ್ತಾರೆ ಎಂದು ಹೇಳಲಾಗಿದೆ. ಅಂತಹ ಪುರುಷರು ಯಾರೆಂಬುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ದೈಹಿಕ ಸೌಂದರ್ಯವೇ ಮುಖ್ಯವಾಗಿರುತ್ತದೆ ಎಂದು ಹೇಳಿದೆ. ಕಲಿಯುಗದಲ್ಲಿ ಈ ಪುರುಷರನ್ನು ಎಲ್ಲರೂ ಗೌರವಿಸುತ್ತಾರೆ, ಮದುವೆಯಾಗಲು ಕೂಡ ಬಯಸುತ್ತಾರೆ. ಈ ದೈಹಿಕ ಸೌಂದರ್ಯ ಮುಖ್ಯವಾಗಿರುತ್ತದೆ ಅಂದರೆ ಕಲಿಯುಗದಲ್ಲಿ ಯಾವ ವ್ಯಕ್ತಿ ಬಲಿಷ್ಠನಾಗಿರುತ್ತಾನೋ ಅಂತಹ ಪುರುಷನು ಎಲ್ಲರೂ ಒಡೆಯನಾಗುತ್ತಾನೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ದೈಹಿಕವಾಗಿ ಯಾರು ಸದೃಢವಾಗಿರುತ್ತಾರೋ, ಯಾವ ವ್ಯಕ್ತಿ ದೇಹ ನೋಡಲು ಆಕರ್ಷಿತವಾಗಿರುತ್ತಾನೋ ಅಂತಹ ವ್ಯಕ್ತಿಯನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಸ್ತ್ರೀಯರು ಕೂಡ ಇಂಥ ಪುರುಷನು ವಿವಾಹವಾಗಲು ಬಯಸುತ್ತಾಳೆ. ಕಲಿಯುಗದಲ್ಲಿ ವ್ಯಕ್ತಿಯ ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತದೆ. ಹಾಗೆ ಎರಡನೆಯ ಅಂಶ ನೋಡುವುದಾದರೆ ಹಣ ಮತ್ತು ಸಂಪತ್ತನ್ನು ಹೊಂದಿರುವ ವ್ಯಕ್ತಿಯನ್ನು ಅತಿ ಹೆಚ್ಚು ಇಷ್ಟಪಡುತ್ತಾರೆ. ದೈಹಿಕ ಸೌಂದರ್ಯವನ್ನು ಹೊಂದಿರುವ ವ್ಯಕ್ತಿ ಅಲ್ಲದೆ ಯಾವ ವ್ಯಕ್ತಿಯ ಬಳಿ ಹಣ ಮತ್ತು ಸಂಪತ್ತು ಇರುತ್ತದೋ ಅಂತಹ ವ್ಯಕ್ತಿಯನ್ನು ಜನರು ಗೌರವಿಸುತ್ತಾರೆ ಮತ್ತು ಮಹಿಳೆಯರು ಇಂತಹ ಪುರುಷರನ್ನು ಇಷ್ಟಪಡುತ್ತಾರೆ. ಹಣ ಮತ್ತು ಸಂಪತ್ತನ್ನು ಹೊಂದಿರುವ ವ್ಯಕ್ತಿಯನ್ನು ಸಮಾಜದಲ್ಲಿ ಅತ್ಯಂತ ಬಲಶಾಲಿ ವ್ಯಕ್ತಿಯನ್ನು ಪರಿಗಣಿಸಲಾಗುತ್ತದೆ. ಅತಿಯಾದ ಧನ ಸಂಪತ್ತನ್ನು ಹೊಂದಿರುವ ವ್ಯಕ್ತಿಯನ್ನು ವಿವಾಹವಾಗಲು ಸ್ತ್ರೀಯಾಗಿರಬಹುದು ಅಥವಾ ಪುರುಷನಾಗಿರಬಹುದು ಇಷ್ಟಪಡುತ್ತಾರೆ. ಮೂರನೇ ಅಂಶ ನೋಡುವುದಾದರೆ ಖ್ಯಾತ ವ್ಯಕ್ತಿ ಅಂದರೆ ಕಲಿಯುಗದಲ್ಲಿ ಜನರು ಯಾವ ವ್ಯಕ್ತಿ ಹೆಚ್ಚು ಖ್ಯಾತಿಯನ್ನು ಹೊಂದಿರುತ್ತಾನೋ ಅವನನ್ನು ಗೌರವಿಸುತ್ತಾರೆ, ಅವನಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ. ಆತನ ಒಳ್ಳೆಯ ಕಾರ್ಯಗಳ ಮೂಲಕ ಸಮಾಜದ ಖ್ಯಾತಿಯನ್ನು ಹೊಂದಿದ್ದಾನೆಯೋ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವ ಮೂಲಕ ಖ್ಯಾತಿಯನ್ನು ಹೊಂದಿದ್ದಾನೆಯೋ ಎಂಬುದರ ಬಗ್ಗೆ ಯೋಚಿಸುವುದಿಲ್ಲ. ಒಂದಿಷ್ಟು ಜನ ಅವನನ್ನು ಬೆಂಬಲಿಸಲು ಆರಂಭಿಸಿದರೆ ಸಾಕು, ಅವನನ್ನೇ ಖ್ಯಾತಿ ವ್ಯಕ್ತಿ ಎಂದು ಒಪ್ಪಿಕೊಳ್ಳುತ್ತಾರೆ. ವಿಷ್ಣು ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಯಾವ ವ್ಯಕ್ತಿ ಈ ಮೂರರಲ್ಲಿ ಯಾವುದೇ ಒಂದು ಗುಣವನ್ನು ಹೊಂದಿದ್ದರೆ ಅವನನ್ನು ಹೆಚ್ಚಿನ ಸ್ತ್ರೀಯರು ಮದುವೆಯಾಗಲು ಮುಂದೆ ಬರುತ್ತಾರೆ. ಇಂತಹ ಪುರುಷರಿಗೆ ಮಹಿಳೆಯರು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಎಂದು ಕಮೆಂಟ್ ಮಾಡಿ, ಇಲ್ಲವಾದರೆ ಚೆನ್ನಾಗಿಲ್ಲ ಎಂದು ಕಮೆಂಟ್ ಮಾಡಿ. ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು.